ಅಮ್ಮ ಕುಕ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಲೆನಾಡ ವಿಶೇಷ ಹಲಸಿನ ಹಣ್ಣಿನ ಮೂಲಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಲಸಿನ ಹಣ್ಣನ್ನು ಚೆನ್ನಾಗಿ ಸೊಳೆ ಬಿಡಿಸ್ಕೊಂಡಿದ್ದೀವಿ. ನಂತರ ಹಲಸಿನ ಹಣ್ಣು ಸೊಳೆನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ತೆಂಗಿನಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಹಾಗೆ ಅಕ್ಕಿನ 2 ಗಂಟೆ ಕಾಲ ನೀರಲ್ಲಿ ನೆನೆಸಿ ಇಟ್ಟಿದ್ದೀವಿ. ಮತ್ತು ಬೆಲ್ಲ ಹಾಗೆ ಉಪ್ಪು ಹಾಗೂ ಏಲಕ್ಕಿ, ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಹೆಚ್ಚಿಟ್ಟಿರುವ ಹಲಸಿನ ಹಣ್ಣಿಗೆ ಈ ರೀತಿ ಒಂದೊಂದೇ ಮುಷ್ಟಿ ಅಕ್ಕಿ, ನೆಂದಿರೋ ಅಕ್ಕಿನ ತೆಗೆದು ಸೇರಿಸ್ಕೊಂಡು ಅದ್ರ ಮೇಲೆ ನಿಲ್ಲುವಷ್ಟು ಮಾತ್ರ ಅಕ್ಕಿನ ಹಾಕಬೇಕು. ಅಕ್ಕಿ ಪ್ರಮಾಣ ಜಾಸ್ತಿ ಆದರೆ ಸ್ವಲ್ಪ ಒರಟಾಗುತ್ತೆ ಮೊಳಕ. ಹಾಗಾಗಿ ನಿಮಗೆ ಹಾಕ್ತಾ ಇರೋದು ನೋಡಿದ್ರೆ ಒಂದು ಅಂದಾಜು ಸಿಗಬಹುದು ಎಷ್ಟು ಹಣ್ಣಿಗೆ ಎಷ್ಟು ಅಕ್ಕಿ ಬೇಕು ಅಂತ. ಸಾಧಾರಣ ಇಷ್ಟು ಹಣ್ಣಿಗೆ 2 ಮುಷ್ಟಿ ಅಥವಾ 3 ಮುಷ್ಟಿಯಷ್ಟು ಅಕ್ಕಿ, ನೆಂದಿರೋ ಅಕ್ಕಿನ ಹಾಕ್ತಾಯಿದ್ದೀವಿ. ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಬುವಾಗ ಇದಕ್ಕೆ ಕಾಯಿನ ಸೇರಿಸ್ತಾ ಇಲ್ಲ. ಕಾಯಿ ರುಬ್ಬಿದ ಮಿಶ್ರಣಕ್ಕೆ ಸೇರಿಸಿದ್ರೆ ಅದು ಮುಳುಕ ತಿನ್ನುವಾಗ ಬಾಯಿಗೆ ಸ್ವಲ್ಪ ಅಗಿಯೋಕೆ ಸಿಕ್ಕಿದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ತೆಂಗಿನಕಾಯಿನ ನಾವು ರುಬ್ತಾ ಇಲ್ಲ. ಅದಲ್ಲದೆ ಬೆಲ್ಲ ಹಾಗೂ ಏಲಕ್ಕಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊತೀವಿ. ಸಾಕು ಬೆಲ್ಲ. ಕಾಯಿ ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತಲ್ಲ. ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಹೀಗೆ ರುಬ್ಬಿರೋ ಮಿಶ್ರಣ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಸ್ವಲ್ಪನೇ ಹಾಕಿ ಕರಿಬೇಕು. ಹೀಗೆ ಕಂದು ಬಣ್ಣ ಬರೋವರೆಗೆ ಅದನ್ನು ಕರೆದು ತೆಗೆದ್ರೆ ಮಲೆನಾಡ ಮಳೆಗಾಲದ ತಿಂಡಿ ಹಲಸಿನ ಹಣ್ಣಿನ ಮೂಲಕ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.